ಸರ್ಕಾರದ ವಿರುದ್ಧ ದೋಸ್ತಿಗಳು ಕಳೆದ 7 ದಿನಗಳಿಂದ ಮಾಡ್ತಾ ಇದ್ದಂತಹ ಪಾದಯಾತ್ರೆ ಅಂತಿಮ ಘಟ್ಟ ತಲುಪಿದೆ. ದೋಸ್ತಿಗಳ ಪಾದಯಾತ್ರೆ ಸಿಎಂ ತವರು ಜಿಲ್ಲೆಯನ್ನ ಪ್ರವೇಶಿಸಿದೆ. ನಾಯಕರ ನಡಿಗೆ ಇವತ್ತು ಮೈಸೂರಿನಲ್ಲಿ ಸಮಾರೋಪ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಪಾದಯಾತ್ರೆ ಮುಗಿಯುತ್ತೆ. ಹಾಗಾಗಿ ಇವತ್ತು ಮೈಸೂರಿನಲ್ಲಿ ಸಮಾರೋಪ ಸಮಾರಂಭ ಬೆಳಗ್ಗೆ 10:30ಕ್ಕೆ ಪ್ರತಿಭಟನಾ ಸಮಾವೇಶ ನಡೆಯಲಿದೆ. ಇಂದು ಮೈಸೂರಿನ ಜೆಕೆ ಮೈದಾನದಿಂದ ಪಾದಯಾತ್ರೆ ಮಹಾರಾಜ ಮೈದಾನದವರೆಗೂ 3 ಕಿಲೋಮೀಟರ್ ಈ ನಡಿಗೆ ಸಾಗಲಿದೆ. ಕಾಂಗ್ರೆಸ್ ವಿರುದ್ಧ ಗುಡುಗಲು ಬಿಜೆಪಿ ಹಾಗೂ ಜೆಡಿಎಸ್ ಸಜ್ಜಾಗಿದೆ. ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವರು ಈ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಕೈಗೊಂಡಂತಹ ಪಾದಯಾತ್ರೆ, ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕೈಗೊಂಡಂತಹ ಪಾದಯಾತ್ರೆ ಯಶಸ್ವಿಯಾಗಿ ಇವತ್ತು ಮೈಸೂರಿಗೆ ತಲುಪಿದೆ. ಇನ್ನು ಕೇವಲ 3 ಕಿಲೋಮೀಟರ್ ನಡಿಗೆ ಅಷ್ಟೇ ಬಾಕಿ ಇರೋದು. ಆನಂತರ ಜೆಕೆ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಅಂದರೆ ಜೆಕೆ ಮೈದಾನದಿಂದ ಮಹಾರಾಜ ಮೈದಾನದವರೆಗೂ 3 ಕಿಲೋಮೀಟರ್ ಪಾದಯಾತ್ರೆ ಸಾಗಿ ಅಲ್ಲಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಇವತ್ತು ದೋಸ್ತಿಗಳ ಪಾದಯಾತ್ರೆ ಅಂತಿಮ ಘಟ್ಟ ತಲುಪಿರೋದು, ಸಮಾರೋಪ ಸಮಾರಂಭ ಕೂಡ ನಡೆಯುತ್ತೆ. ಸಿದ್ಧತೆಗಳು ಹೇಗಿದೆ? ಸದ್ಯದ ಬೆಳವಣಿಗೆಗಳು ಏನೇನು ಆಗ್ತಾ ಇದೆ ರಾಘವೇಂದ್ರ? ರಜನಿ, ಪ್ರಮುಖವಾಗಿ ಮೈಸೂರಿನ ಮೂಡದಲ್ಲಿ ನಡೆದಿರ್ತಕ್ಕಂತೆ ಅನ್ನಲಾದ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ನಾಯಕರು ಕೈಗೊಂಡಂತಹ 135 ಕಿಲೋಮೀಟರ್ಗಳ ಪಾದಯಾತ್ರೆಗೆ ಇವತ್ತು ಕ್ಲೈಮ್ಯಾಕ್ಸ್. ನಿನ್ನೆ ಶ್ರೀರಂಗಪಟ್ಟಣದಿಂದ ಮೈಸೂರು ತಲುಪಿರ್ತಕ್ಕಂತಹ ಪಾದಯಾತ್ರೆ ನಿನ್ನೆ ಜೆಕೆ ಮೈದಾನದಲ್ಲಿ ಬಹಿರಂಗ ಸಮಾವೇಶದ ಮುಖಾಂತರ ಅಂತ್ಯವಾಗಿತ್ತು. ಇದೀಗ ಜೆಕೆ ಮೈದಾನದಿಂದ ಮಹಾರಾಜ ಕಾಲೇಜ್ ಗ್ರೌಂಡ್ವರೆಗೂ ಸಹ ಪಾದಯಾತ್ರೆ ಸಾಗುತ್ತೆ. ಅಲ್ಲಿಂದ 2 ಕಿಲೋಮೀಟರ್ವರೆಗೂ ಸಹ ಪಾದಯಾತ್ರೆ ಮುಖಾಂತರನೇ ಗ್ರೌಂಡ್ಗೆ ಆಗಮಿಸುವಂತಹ ನಾಯಕರು ಅಲ್ಲಿ ಕಾಂಗ್ರೆಸ್ನಲ್ಲಿ ನಡೆದಿರ್ತಕ್ಕಂತಹ ಕೆಲವೊಂದಿಷ್ಟು ಹಗರಣ, ವಾಲ್ಮೀಕಿ ಆಗಿರ್ಬೋದು, ಮೂಡ ಆಗಿರ್ಬೋದು, ಇನ್ನಿತರೆ ಹಗರಣಗಳಾಗಿರ್ಬೋದು, ಹಗರಣಕ್ಕೆ ಸಂಬಂಧಪಟ್ಟಂತೆ ಘಟಾನುಘಟಿ ನಾಯಕರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾರೆ. ಯಾಕಂದ್ರೆ ನಿನ್ನೆ ಕಾಂಗ್ರೆಸ್ ಸಹ ಶಕ್ತಿ ಪ್ರದರ್ಶನವನ್ನ ಮಾಡಿತ್ತು. ಜನಾಂದೋಲನ ಕಾರ್ಯಕ್ರಮವನ್ನ ಮೈಸೂರಿನ ಅದೇ ಗ್ರೌಂಡ್ನಲ್ಲಿ ಮಾಡುವ ಮುಖಾಂತರ ಬಿಜೆಪಿಗೆ ಟಕ್ಕರನ್ನ ಕೊಟ್ಟಿತ್ತು. ಇದೀಗ ಇವತ್ತು ಬಿಜೆಪಿಯ ಪಾದಯಾತ್ರೆ ಅಂತಿಮ ಹಂತಕ್ಕೆ ಬಂದಿದ್ದು. ಇವತ್ತು ಅಂತಿಮ ಸಮಾರೋಪ ಸಮಾರಂಭ ಅದೇ ಮೈದಾನದಲ್ಲಿ ನಡೀತಾ ಇರ್ತಕ್ಕಂಥದ್ದು. ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರ ಮೊದಲ ಒಂದು ಇದರಲ್ಲೇನೆ ಯಶಸ್ವಿಯನ್ನ ಕಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸುಮಾರು 135 ಕಿಲೋಮೀಟರ್ಗಳ ಯಾತ್ರೆ ಇದ್ದಕ್ಕೂ ಸಹ ಕೇಸರಿ ಕಲಿಗಳು ಬಹಳ ಆತ್ಮವಿಶ್ವಾಸದಿಂದ ಪಾಲ್ಗೊಂಡಿದ್ರು. ಇವತ್ತು ಸಹ ಲಕ್ಷಾಂತರ ಜನರನ್ನ ಸೇರಿಸುವ ಮುಖಾಂತರ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಟಕ್ಕರನ್ನ ಕೊಡೋದಕ್ಕೆ ಮತ್ತೆ ಬಿಸಿಯನ್ನ ಮೂಡಿಸೋದಕ್ಕೆ ಸಹ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಮೂಡ ಅಂದ್ರೆ ಸಿಎಂ ಅವರ ತವರು ಜಿಲ್ಲೆಯಲ್ಲೇನೆ ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಸಿಎಂ ಅವರಲ್ಲಿ ಆಗಿರ್ತಕ್ಕಂತಹ ಹಗರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಚಾರಗಳನ್ನ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಜೊತೆ BY ರಾಘವೇಂದ್ರ ಅವರು ಇದ್ದಾರೆ. ಸರ್ ಒಂದೇ ಒಂದು ಸೆಕೆಂಡ್ ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗ್ತೀವಿ. ಇವತ್ತು ಸುಮಾರು 11ರಿಂದ 12 ಗಂಟೆ ಒಳಗಡೆ ಈ ಸಮಾರೋಪ ಸಮಾರಂಭ ನಡೆಯುತ್ತೆ. ಇಲ್ಲಿ ಘಟಾನುಘಟಿ ನಾಯಕರು ಸಹ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಕೇಂದ್ರದಿಂದ ರಾಧಾ ಮೋಹನ್ ದಾಸ್ ಅವರು ಸಹ ರಾಜ್ಯ ಬಿಜೆಪಿಯ ಉಸ್ತುವಾರಿ ಸಹ ಆಗಿದ್ದಾರೆ. ಅವರು ಸಹ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಸಿಎಂ ಮತ್ತೆ DK ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಈ ಸಮಾವೇಶವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಕಾಂಗ್ರೆಸ್ನಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದಿಷ್ಟು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಜನರಿಗೆ ಅರಿವನ್ನು ಮೂಡಿಸೋದಕ್ಕೂ ಸಹ ಈ ಸಮಾರೋಪ ಸಮಾರಂಭದಲ್ಲಿ ಎಲ್ಲ ಕಾಂಗ್ರೆಸ್ನ ಹಗರಣಗಳನ್ನ ಬಿಚ್ಚಿಡುವ ಸಾಧ್ಯತೆಗಳು ಇದೆ. ರಜನಿ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.